5 ಗಂಟೆ ಆಯ್ತು ಗೈಸ್. ನೋಡಿ Z+ ಸೆಕ್ಯೂರಿಟಿ. ತುಂಬಾ ಚಳಿ ಆಗ್ತಿದೆ ಗೈಸ್. ಬನ್ನಿ ಹೋಗೋಣ. ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮಮ್ಮ ಒದ್ದೆ ಎಬ್ಬಿಸಿದ್ರು ಗೈಸ್. ನೋಡಿ ಗೈಸ್, ದೊಡ್ಡ ಪೀಸು ಸೌದಲ್ಲಿ ಬಿಸಿ ನೀರುಳ್ಳಿ ಆಗ್ತಾ ಇದೆ. ಕೊತಾ ಕುದೀತಾ ಇದೆ. ಯಾವ ತರ ಕುದೀತಾ ಇದೆ ನೋಡಿ ಗೈಸ್. ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಗೈಸ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು 5 ಗಂಟೆ ಆಯಿತು ಗೈಸ್. 5 ಗಂಟೆಯಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೋಡಿ, 4:15 ಎದ್ದೊಳ್ಳೆ, ಫ್ರೆಶ್ ಅಪ್ ಆಗಿ ಎಲ್ಲ ಆಗಿ ನಾನು ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟೊತ್ತಾಗಿದೆ ಗೈಸ್. ಜೊತೆಯಲ್ಲಿ ನಮ್ಮಮ್ಮ ಇದ್ದಿದ್ದಾರೆ, ಅಲ್ಲೇನೋ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ Z+ ಸೆಕ್ಯೂರಿಟಿ. ನನಗೆ ಬೆಳಗ್ಗೆ ಗೈಸ್ ಏನು ಸ್ಪೆಷಲ್ ಅಂದರೆ ಗೈಸ್, ಬೆಳಗ್ಗೆ 5 ಗಂಟೆಲಿ ಏನು ಸ್ಪೆಷಲ್ ಅಂದರೆ ಸಣ್ಣ ಗಾಳಿ ಬರ್ತಾ ಇದೆ. ಸೊ ತಣ್ಣಗೆ ಗಾಳಿ ಬರ್ತಾ ಇದೆ ಗೈಸ್. ತುಂಬ ಚಳಿ ಆಗ್ತಿದೆ. ಒಳ್ಳೆ ಬಿಸಿಲು ಅಂತೀನಿ. ಈ ಟೈಮಲ್ಲಿ ಬಿಸಿಲ. ಇದು ಏನು ನೀರು ಕಾಯಿಸ್ತಾ ಇದ್ದಾರೆ ನೋಡಿ ನಮ್ಮಮ್ಮ. ಈ ಚಳಿಯಲ್ಲಿ ಬೆಳಗ್ಗೆ ಚಳಿ ನೋಡಿ. ಬೆಚ್ಚಗಿದೆ. ಆರಾಮಾಗಿ ಇಲ್ಲಿ ಕುತ್ಕೊಂಡ್ರೆ ಆರಾಮಾಗಿ ಒಳ್ಳೆ ಫೀಲ್ ಆಗ್ಬೋದು. ಬೆಚ್ಚಗಿದೆ ಗೈಸ್ ನೋಡಿ. ಇಲ್ಲೆಲ್ಲ ವಾಕಿಂಗ್ ಮಾಡೋಕೆ ಒಳ್ಳೆ ಜಾಗ. ಅಂದರೆ ಇವತ್ತು ಅಲ್ಲೂ ಹೋಗೋಕ್ಕಾಗಲ್ಲ, ಯಾಕಂದರೆ ಗೈಸ್ ಫುಲ್ ಕತ್ಲಿದೆ, ಅದರಿಂದ ಹೋಗೋಕ್ಕಾಗಲ್ಲ. ನೋಡಿ, ಆರಾಮಾಗಿ ಇಲ್ಲೇ ವಾಕ್ ಮಾಡ್ಬೋದು. ಇಲ್ಲೇ ಆರಾಮಾಗಿ ವಾಕ್ ಮಾಡಿ ಚೆನ್ನಾಗಿ ಎಕ್ಸರ್ಸೈಸು ಮಾಡ್ಬೋದು. ಯಾರೂ ಬರೋಲ್ಲ. ಯಾವುದೋ ಒಂದೊಂದು ಗಾಡಿ ಹೋಗುತ್ತೆ, ಗೂಡ್ಸ್ ಗಾಡಿ ಬಿಟ್ಟರೆ ಯಾವುದು ಬರೋಲ್ಲ ಗೈಸ್. ಬನ್ನಿ, ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಫಸ್ಟೇ ಮಾಡಿಸಿದ್ದೀನಿ ಅಂದರೆ 5 AM ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಏನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ತುಂಬ ಚಳಿ ಆಗ್ತಿದೆ ಗೈಸ್. ಅಲ್ಲೋಗಿ ಸ್ವಲ್ಪ ಕುತ್ಕೊಂಡ್ಬಿಟ್ರೆ ಬೆಚ್ಚಗಾಗ್ಬಿಡುತ್ತೆ. ನೀರು ಕಾಯಿಸ್ತಾ ಇದಾರಲ್ಲ, ಅಲ್ಲೋಗ್ಬಿಟ್ರೆ ಬೆಚ್ಚಗಾಗ್ಬಿಡುತ್ತೆ. ಬನ್ನಿ ಹೋಗೋಣ. ನೋಡಿ, ನಮ್ಮಮ್ಮ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಏನಮ್ಮ ಇವತ್ತು ಫುಲ್ಲು ಬೆಳಗ್ಗೆ ಕ್ಲೀನ್ ಮಾಡ್ತಾ ಇದ್ದೀರಾ? ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಬೆಳಗ್ಗೆ ಎದ್ದು ಬೇಗ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ಮನೆ ತೊಳೆದು ಬಳ್ದು ಪಾತ್ರೆ ತೊಳೆದು ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಬೆಳಗ್ಗೆ ಏನಂತೆ ಡ್ಯೂಟಿ ಮಾಡಿಬಿಟ್ಟು ಆರಾಮಾಗಿ ನೋಡಿ ಬೆಳಗ್ಗೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಧೂಳೆಲ್ಲ ಬಂದಿರುತ್ತೆ ಗೈಸ್, ಅದರಿಂದ ಕ್ಲೀನ್ ಮಾಡ್ತಾ ಇದ್ದಾರೆ. ಚಳಿ ಆಗ್ತಿದೆ. ಹೋಗಿ ಅಲ್ಲಿ ಕುತ್ಕೊಂಬಿಡೋಣ, ಬೆಂಕಿ ಹತ್ರ ಅನಿಸ್ತಾ ಇದೆ. ಬ್ಲಾಗ್ ಮಾಡ್ತಾ ಇದ್ದೀನಿ. ಅದೇ ನೋಡಿ ನಮ್ಮಮ್ಮ ಮಾತಾಡ್ತಿದ್ದಾರೆ. ಕಂಟಿನ್ಯೂ ಮಾಡಮ್ಮ. ಎಲ್ಲ ಮಾಡಿ ಹೋಗ್ಬೇಕಲ್ಲ ಫ್ರೆಂಡ್ಸ್. ಇವಾಗ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಎಲ್ಲ ಒಗೆದ್ಬಿಟ್ಟು ಚರ್ಚ್ಗೆ ಹೋಗಿ 7 ಗಂಟೆಗೆ ಹೋಗಿ 10 ಗಂಟೆಗೆ ಬಂದ್ಬಿಡ್ತೀರಿ ಗೈಸ್. ಇನ್ನೊಂದು ಏನಂದರೆ, ಎದ್ದೊಳಗೆ ತುಂಬ ಕಷ್ಟಪಡ್ತಿದ್ದೆ ಗೈಸ್. ಒದ್ದೇ ಎಬ್ಬರ್ಸವ್ರೆ. ಎದ್ದೊಳೋ ನನ್ನ ಮಗನೇ ಅಂದ್ಬಿಟ್ಟು ಒದ್ದೇ ಎಬ್ಬರ್ಸವ್ರೆ. ಎದ್ದೊಳೋ ಅಂದ್ಬಿಟ್ಟು ಅದಕ್ಕೆ ಎದ್ದೊಳಿದ್ದೀನಿ. ಒಂಥರ ಗೈಸ್ ಅಂದರೆ 5 ಗಂಟೆ ಅಂದರೆ ಕರೆಕ್ಟಾಗಿ 5 ಗಂಟೆ, 5:10, 5:20 ಕರೆಕ್ಟಾಗಿ ಎಲ್ಲ ಎಚ್ಚರಿಕೆ ಹೋಗ್ಬಿಡುತ್ತೆ. ಅದ್ರ ಮೇಲೆ ಅಂದರೆ ಒಂದು 4 ಗಂಟೆ, 4:15 ಅಲ್ಲೆಲ್ಲ ಎಚ್ಚರಿಕೆ ಆಗೋದು ಕಷ್ಟ. ಯಾಕಂದರೆ ಅವಾಗೇ ನಿದ್ದೆ ಗೈಸ್. ಆ ಟೈಮಲ್ಲಿ ಎದ್ದೊಳ್ಳೋ ಟೈಮಲ್ಲೇ ಜಾಸ್ತಿ ನಿದ್ದೆ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಅಮ್ಮಗೆ ಹೇಳಿದ್ದೆ, ಬರ್ಸ್ತಾರೆ. ಒಂದೊಂದು ಟೈಮಲ್ಲಿ 6 ಗಂಟೆಗೆ ಎದ್ದೊಳ್ತೀನಿ, ಒಂದೊಂದು ಟೈಮಲ್ಲಿ 5:15 ಎದ್ದೊಳ್ತೀನಿ, 5:15 ಎದ್ದೊಳ್ತೀನಿ. ನಾವು ಹೆಂಗೆ ಎದ್ದೇಳ್ಬೇಕು ಫ್ರೆಂಡ್ಸ್? ನಾವು 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ 6 ಗಂಟೆ ಒಳಗಡೆ ಕೆಲ್ಸಕ್ಕೆ ಹೋಗ್ತೀವಿ. ನಮ್ಮಮ್ಮ ಒದ್ದೇ ಎಬ್ಬಿಸಿದ್ರು ಗೈಸ್ ನನ್ನ ನೋಡಿ ನಗಿತಾರ ನೋಡಿ ಗೈಸ್. ಒದ್ದಿದ್ದಾರೆ ಸರಿಯಾಗಿ ಎದ್ದೋಳ ಮೇಲೆ ಅಂದ್ಬಿಟ್ಟು ತಲೆಗೆ ಹೊಡಿತೀನಿ. ನೋಡಿ ಅಲ್ಲಿ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೇಕು. ಪಟ್ ಅಂತ ಹಾಕ್ಬಿಟ್ಟಿದ್ದಾರೆ ಗೈಸ್, ತಲೆಗೆ ಹೊಡೆದ್ಬಿಟ್ಟಿದ್ದಾರೆ. ಪಟ್ ಅಂತ ಹೊಡೆದ್ಬಿಟ್ಟು ನೋಡಿ ಮುಡ್ಕೋದು ಹಿಂಗೆ ಆದ್ಬಿಟ್ಟು ಹೇಳ್ತಾವ್ರೆ, ಮುಟ್ಕೋದು ಗೈಸ್. ನೋಡಿ, ನಾವಮ್ಮ ಸೌದೆ ಎತ್ಕೊಂಬ ಅಂದರು, ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನೀರು ಕಾಯಿಸಾಗೆ. ನಾವಮ್ಮ ಒದ್ದು ಎತ್ಕೊಂಬೋಗೋ ಅಂದ್ಬಿಟ್ಟು ಹೇಳಿದ್ರು. ದೊಡ್ಡ ಎತ್ಕೊಂಬರೋಕ್ಕಾಗಲ್ಲ, ಹಲಾಕು ಇನ್ನೂ ದೊಡ್ಡ ಬೇಕಾ ನೋಡಿ ಗೈಸ್? ಸಾಲ್ದ ಇವ ಇನ್ನೂ ದೊಡ್ಡ ಬೇಕಂತ, ಇನ್ನೂ ದೊಡ್ಡ ಬೇಕಂತ ಗೈಸ್. ಬುಣಿ ತಗೊಂಬರೋಣ ನೀನು, ಅದಕ್ಕಿನ್ನ ಹೆಚ್ಚ ನೋಡಿ ಗೈಸ್, ದೊಡ್ಡ ಪೀಸು
ಅಮ್ಮ ಒಳ್ಳೆ ಕೆಲಸ ಕೊಡ್ತಾರೆ ಗೈಸ್ ಬೆಳಗ್ಗೆ ನೋಡಿ. ಸೌದೆ ಸೌದೆ ತಗೊಂಬಂದು ಕಳಿಸಿದ್ರು. ಸೌದೆ ತಗೊಂಬಂದು ಅಲ್ಲಿ ಹಾಕ್ಬಿಟ್ಟು ಹಾಕ್ಬಿಟ್ಟಿನಿ, ಏನಾದರೂ ಮಾಡ್ಕೊಪ್ಪ ಅಂದರು. ಅದಕ್ಕೆ ನೋಡಿ ಸೌದೆ ಎತ್ಕೊಂಬಂದು ಅಲ್ಲಿ ಬಿಸಾಕ್ಬಿಟ್ಟು ಆರಾಮಾಗಿ ವಾಕ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ವಾಕ್ ಮಾಡಿದೆ ಗೈಸ್, ಅದಕ್ಕೆ ಸುಸ್ತಾಗ್ತಿದೆ. 10-15 ನಿಮಿಷ ವಾಕ್ ಮಾಡಿದೆ, ಜೋರಾಗಿ ವಾಕ್ ಮಾಡಿದೆ ಗೈಸ್, ಅದಕ್ಕೆ ಸುಸ್ತಾಗ್ತಿದೆ ಗೈಸ್. ಐ ಥಿಂಕ್ ನೀವು ಇದರಲ್ಲಿ ವ್ಲಾಗ್ ನೋಡೋರಲ್ಲಿ ಅದಕ್ಕೆ ಯಾರಾದರೂ ಎದ್ದಿರ್ಬೋದೇನೋ ಅನಿಸ್ತಿದೆ ಗೈಸ್. ಯಾರಾದರೂ ಈ ಟೈಮಿಂಗ್ಸ್ಗೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ. 5-8ಗೆ ಯಾರ್ಯಾರು ಎದ್ದಿದ್ದೀರಾ, ಯಾರು ಆ ಟೈಮಿಗೆ ಎದ್ದಿದ್ರಿ ಕಮೆಂಟ್ ಮಾಡಿ ಗೈಸ್, ಗೊತ್ತಾಗ್ಬೇಕಲ್ಲ. ನೋಡೋಣ ಏನು ಯಾರ್ಯಾರು ಎದ್ದಿದ್ದಾರೆ ನೋಡೋಣ. 5-8ಗೆ ಯಾರಾದರೂ ಎದ್ದಿದ್ರೆ ಕಮೆಂಟ್ ಮಾಡಿ. ಒಂಥರ ಅನಿಸುತ್ತೆ, ಆ ಟೈಮಲ್ಲಿ ಸಬ್ಸ್ಕ್ರೈಬರ್ಸ್ ಎದ್ದಿದ್ರಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಅಂತ ಅನಿಸುತ್ತೆ. ಸೊ ಕಮೆಂಟ್ ಮಾಡಿ ಗೈಸ್ ಖಂಡಿತ. ಬಟ್ ನೀವು ಕಮೆಂಟ್ ಮಾಡೋದ್ರಿಂದ, ವಿಡಿಯೋ ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ತುಂಬ ಖುಷಿ ಆಗುತ್ತೆ ಗೈಸ್. ಆಮೇಲೆ ಇನ್ನೊಂದು ಎಕ್ಸೈಟ್ಮೆಂಟ್ ಜಾಸ್ತಿ, ಇನ್ನೊಂದು ವೀಡಿಯೋ ಮಾಡೋಣ, ಇನ್ನೂ ಮಾಡೋಣ, ಮಾಡ್ತಾ ಇರೋಣ ಅನಿಸುತ್ತೆ. ಸೊ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ 5-9ಗೆ. ಈ ಟೈಮ್ಗೆ ಯಾರ್ಯಾರು ಎದ್ದಿದ್ದೀರಾ ಕಮೆಂಟ್ ಮಾಡಿ ಗೈಸ್. ಅವಾಗಿಂದ ವಾಕ್ ಮಾಡಿ ಕಾಲುಗಳೆಲ್ಲ ಪೇಯ್ನ್ ಬಂದುಬಿಟ್ಟಿದೆ. 10-15 ನಿಮಿಷ ವಾಕ್ ಮಾಡಿದೆ ಗೈಸ್ ನೋಡಿ. ತುಂಬ ಜೋರಾಗಿ ವಾಕ್ ಮಾಡೋದು ನಾನು, ಅಂದರೆ ಮೀಡಿಯಮ್ ಫ್ಲೋವಲ್ಲಿ. ಯಾಕಂದರೆ ಗೈಸ್ ಬಾಡಿಯಲ್ಲೆಲ್ಲ ರಿಯಾಕ್ಷನ್ ಆಗಬೇಕಲ್ಲ, ರಿಯಾಕ್ಷನ್ ಅಂತೀನಿ, ಈ ಫ್ಯಾಟು ಕ್ಯಾಲರೀಸ್ ಎಲ್ಲ ಬರ್ನ್ ಆಗಬೇಕಲ್ಲ, ಅದರಿಂದ. ಬಟ್ 1-2 ದಿನದಿಂದ ಆ ಕಡೆ ಈ ಕಡೆ ಹೋಗೋಕ್ಕಾಗಿಲ್ಲ ಗೈಸ್. ಕೆಲವೊಂದೆಲ್ಲ ಕೆಲಸ ಇತ್ತು, ಸ್ವಲ್ಪ ನಮ್ಮದು ಯೂಟ್ಯೂಬ್ ಚಾನಲ್ದು ಮತ್ತು ಕಂಟೆಂಟ್ದು ಎಲ್ಲ ಕೆಲಸ ಇತ್ತು. ಸೊ ತುಂಬ ಬ್ಯುಸಿಯಾಗಿದ್ದೆ. ಸೊ ಬ್ಯುಸಿಯಾಗಿರೋದ್ರಿಂದ ನಾನೇನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಬಟ್ ಮಾಡ್ತೀನಿ ಗೈಸ್, ಬಿಡೋ ಮಾತೇ ಇಲ್ಲ. ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ವಾರದಲ್ಲಿ ಒಂದು 3 ವೀಡಿಯೋ, ಒಂದು 4-5 ವೀಡಿಯೋನಾದರೂ ಹಾಕ್ತೀನಿ, 6 ವೀಡಿಯೋನಾದರೂ ಹಾಕ್ತೀನಿ, 6 ವೀಡಿಯೋನಾದರೂ ಹಾಕ್ತೀನಿ. ಯಾಕಂದರೆ ಒಂದಿನ ಮಾಡೋಕ್ಕಾಗಿಲ್ಲ ಅಂದರೆ, 2 ದಿನ ಮಾಡೋಕ್ಕಾಗಿಲ್ಲ ಅಂದರೆ 5 ವೀಡಿಯೋನಾದರೂ ಬಂದೇ ಬರುತ್ತೆ. ಬಟ್ ಗಿವ್ ಅಪ್ ಮಾಡೋದೇ ಇಲ್ಲ ಗೈಸ್, ಗಿವ್ ಅಪ್ ಮಾಡೋ ಚಾನ್ಸೇ ಇಲ್ಲ. ಬಟ್ ಯಾಕಂದರೆ ಮಿನಿ ಬ್ಲಾಗ್ ಮಾಡೋವಾಗೆ ತುಂಬ ನೋವು ಪಟ್ಟಿದ್ದೀನಿ. 2 ತಿಂಗಳು ಗೈಸ್ ನಿಲ್ಲಿಸಿದ್ದು, ಆಮೇಲೆ ಮತ್ತೆ ಮಾಡೋಕ್ಕಾಗಿಲ್ಲ. ಅದೊಂದು ಸಲ ನಿಲ್ಲಿಸ್ಬಿಟ್ರೆ ನಾವು ಅದು ಮತ್ತೆ ನಾವು ಕಂಬ್ಯಾಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವು ಅಷ್ಟೇ, ಯಾವುದೇ ಕೆಲಸ ಆಗಲಿ ನೀವೇನಾದರೂ ನಿಲ್ಲಿಸಿದ್ರೆ, ಅಂದರೆ ಮತ್ತೆ ನಿಲ್ಲಿಸ್ಬಿಟ್ರೆ ನೀವು ಏನಿಲ್ಲ ಅಂದರೂ ನಿಮಗೊಂದು ಟೈಮ್ ತೊಗೊಳುತ್ತೆ. ನೀವು ಯಾವ ಥರ ನಿಮ್ಮ ಮೇಲೆ ಡಿಪೆಂಡ್ ಮೈಂಡ್ಸೆಟ್ಟು. ಸೊ ನೋಡಿ, ನಾನು 2 ತಿಂಗಳು ಟೈಮ್ ತೊಗೊಂಡಿದ್ದೀನಿ ಗೈಸ್ ಮತ್ತೆ ಕಂಬ್ಯಾಕ್ ಮಾಡೋಕ್ಕೆ. ತುಂಬ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಬೆಳಗ್ಗೆ ಅಲ್ವಾ ಗೈಸ್, ಅದಕ್ಕೆ ತೊದಲ್ತಾ ಇದೆ. ಬೆಳಗ್ಗೆ ಇಷ್ಟೊತ್ತಲ್ಲಿ ಮಾತಾಡ್ದವನಲ್ಲ ಮೊಬೈಲ್ ಎತ್ಕೊಂಡು, ಅದರಲ್ಲಿ ಈ ಚಳಿ ಬೇರೆ, ಗಾಳಿ ಬೇರೆ. ಸೊ ಅಲ್ಲಿ ಒಂದೇ ಕಡೆ ನಿಂತ್ಕೊಂಡು ಬೇಡ ವಾಕ್ ಮಾಡೋದು. ಈಗ ವಾಕಿಂಗ್ ಮಾಡಿದ್ರೆ ಕ್ಯಾಲರೀಸ್ ಆದರೂ ಬರ್ನ್ ಆಗುತ್ತೆ, ಒಂಥರ ನಮಗೆ ಯೂಸ್ಫುಲ್ ಆಗುತ್ತೆ. ಸುಮ್ಮನೆ ಅಲ್ಲೋಗಿ ಯಾಕೆ ನಿಂತ್ಕೊಳೋದು ಅಂದ್ಬಿಟ್ಟು ಅದಕ್ಕೆ ವಾಕ್ ಮಾಡ್ತಾಯಿದ್ದೀನಿ, ಬ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಬೆಳಗ್ಗೆ ಬಂದರೆ ಗೈಸ್ ಪಾರ್ಕ್ ಹೋಗ್ಬಿಡೋಣ. ಅಲ್ಲೋದ್ರೆ ಗೈಸ್ ಜೋರಾಗಿ ಹೆಂಗೆ ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಎಲ್ಲರೂ ಮಲ್ಕೊಂಡಿರ್ತಾರೆ. ಜೋರಾಗಿ ಅಂದರೆ ಗೆದ್ದು ಬರ್ತಾರೆ ಯಾರು ಅಂದ್ಬಿಟ್ಟು, ಅದಕ್ಕೆ ನಾನು ಜೋರಾಗಿ ಮಾತಾಡೋಕ್ಕೆ ವಾಯ್ಸ್ ಮಾತ್ರ ಎಡಿಟ್ ಮಾಡಿದ್ದೀನಿ. ಮಾಡ್ತೀನಿ, ವಾಯ್ಸ್ ಎಡಿಟ್ ಮಾಡ್ತೀನಿ, ಅದರಿಂದ ನಿಮ್ಗೆ ಕೇಳಿಸುತ್ತೆ. ಇಷ್ಟೊತ್ತು ವಾಕಿಂಗ್ ಮಾಡಿ ಸ್ವಲ್ಪ ಹೊತ್ತು ಆರಾಮಾಗಿ ವಾಕ್ ಮಾಡಿದೆ ಗೈಸ್. ಸ್ವಲ್ಪ ಹ್ಯಾಂಡ್ ರೊಟೇಷನ್ನು, ಆಮೇಲೆ ಲೆಗ್ ರೊಟೇಷನ್ನು, ಸ್ಟ್ರೆಚಿಂಗು, ನಿಂತ್ಕೊಂಡು ವರ್ಕೌಟ್ ಮಾಡಿದೆ. ಸೊ ಆರಾಮಾಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ವರ್ಕೌಟ್ ಮಾಡಿ ಗೈಸ್. ಬೆಳಗ್ಗೆ ನೋಡಿ ವಾಕ್ ಮಾಡಿ ವರ್ಕೌಟ್ ಮಾಡಿ ಆರಾಮಾಗಿ ವಾಕಿಂಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಗೈಸ್ ಒಳ್ಳೆ ಬಿಸಿ ನೀರು ರೆಡಿ ಆಗ್ತಾಯಿದೆ ಸೌದೆಯಲ್ಲಿ ನೋಡಿ. ಅವಾಗಿಂದ ತೋರಿಸ್ತೆ ಗೈಸ್, ಸೌದೆಯಲ್ಲಿ ಬಿಸಿ ನೀರು ರೆಡಿ ಆಗ್ತಾಯಿದೆ. ಇನ್ನೇನು ಬಿಸಿ ನೀರು ರೆಡಿ ಆಗಿದ ತಕ್ಷಣ ಅವಾಗಬ್ಬ ಹತ್ಕೊಳದೆ ಅಂತ ಇದ್ದೀನಿ ಗೈ. ನೀರು ರೆಡಿ ಆಗಿದ ತಕ್ಷಣ ಹತ್ಕೊಂಡ್ರೆ ಹೆಂಗಿರುತ್ತೇಳಿ. ನೀರು ಆರಾಮಾಗಿ ಫ್ರೆಶ್ಶಾಗಿ ಸ್ನಾನ ಮಾಡೋದೆ. ಎಲ್ಲ ಇವಾಗ ಎಲ್ಲ ಹೊರಗಡೆ ಬರ್ತಾಯಿದ್ದಾರೆ ಗೈಸ್ ನೋಡಿ. ಎಲ್ಲ ಇವಾಗ ವಾಕಿಂಗ್ ಮಾಡ್ತಾಯಿದ್ದಾರೆ. ವಾಕಿಂಗ್ ಮಾಡಬೇಕಂತ ಇವಾಗ ಬರ್ತಾಯಿದ್ದಾರಲ್ಲ ಅಂದ್ಬಿಟ್ಟು
ವಾಕಿಂಗ್ ಅಂತೀನಿ, ಕೆಲ್ಸಕ್ಕೆ ಹೋಗ್ತಾ ಇದಾರೆ ಗೈಸ್ ಅವರು. ಬೆಳಗ್ಗೆ ಇಲ್ಲೆಲ್ಲ ಅದು ಇದು ಕನ್ಸ್ಟ್ರಕ್ಷನ್ನು ಮತ್ತು ಇನ್ನೂ ಯಾವ್ಯಾವ ಥರನೂ ಕೆಲ್ಸಗಳಿರುತ್ತಲ್ವ, ಅವ್ರದ್ದು ಬೇರೆ ಬೇರೆ ಕೆಲಸಗಳು. ಈಗ ಯಾರಿಗೆ ಎಲ್ಲರೂ ಅವ್ರವ್ರ ವೃತ್ತಿ ಏನೇನು ಇರುತ್ತೋ ಅದು ಮಾಡೋಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದಾರಲ್ಲ, ವಾಕಿಂಗ್ ಮಾಡ್ಕೊಂಡು ನಾನು ನೋಡ್ಕೊಂಡು ಹೋಗ್ತಿದ್ದಾರೆ ಗೈಸ್. ಯಾರೋ ಒಬ್ಬ ಬೆಳಗ್ಗೆ ಮೊಬೈಲ್ ತೊಗೊಂಡು ರೆಕಾರ್ಡ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದಾನೆ ಅಂದ್ಬಿಟ್ಟು ನೋಡಿ ಗೈಸ್. ಇನ್ನೊಂದ್ಸಲ ನೋಡಿಸ್ತೀನಿ ನೋಡಿ, ಬಿಸಿ ನೀರು ರೆಡಿ ಆಗ್ತಾ ಇದೆ. ಸೊ ಆ ಬಿಸಿ ನೀರಿಗೆ ಫುಲ್ಲು ಕಾಯ್ತಾ ಇದ್ದೀನಿ, ಸ್ನಾನ ಮಾಡೋಣ ಅಂದ್ಬಿಟ್ಟು. ಫುಲ್ಲು ಚಳಿ ಗೈಸ್, ಚಳಿ ಅಂದರೆ ನೋಡಿ ಫುಲ್ಲು ಚಳಿ. ಅಂದರೆ ಯಾಕಂದರೆ ಸ್ವಲ್ಪ ವಾಕ್ ಮಾಡಿದ್ನಲ್ವ, ಬಾಡಿ ತುಂಬ ಈಗ ಹೀಟ್ ಆಯಿತು. ಸೊ ಅದರಿಂದ ತುಂಬ ಚಳಿ ಬರ್ತಾ ಇದೆ ಗೈಸ್. ಅದಕ್ಕೆ ಬಿಸಿ ನೀರಿಗೆ ಕಾಯ್ತಾ ಇದ್ದೀನಿ. ಸ್ನಾನ ಆಟ್ಕೊಂಬಿಡೋಣ, ಅಲ್ಲ ಸ್ನಾನ ಮಾಡ್ಕೊಂಬಿಡೋಣ. ಅಯ್ಯೋ ಏನೋ ಬೆಳಗ್ಗೆ ಏನೇನೋ ಮಾತಾಡ್ತೀನಿ ಗೈಸ್. ನಾನು ಏನೋ ಮಾತಾಡ್ಬೇಕು ಅನ್ಕೊತೀನಿ, ಏನೋ ಮಾತಾಡ್ತೀನಿ. ಇನ್ನು ಸ್ವಲ್ಪ ಹೊತ್ತು ಪಾರ್ಕ್ಗೆ ಹೋಗೋಣ, ಸ್ನಾನ ಮಾಡಬೇಕು. ಇವತ್ತಾಗಲ್ಲ ಅನ್ಕೊತೀನಿ ಗೈಸ್, ನೋಡೋಣ. ಏನು ಇವತ್ತು ನನ್ನ ಕೈಯಲ್ಲಿ ಏನಾಗುತ್ತೆ ಅದು ನಾನು ಮಾಡ್ತೀನಿ ಗೈಸ್. ನಾನು ಬಟ್ ಆದಷ್ಟು ಬೆಳಗ್ಗೆನೇ ಮುಗಿಸ್ಬಿಡ್ತೀನಿ ವ್ಲಾಗು. ನನಗೇನು ಒಂದು 15 ನಿಮಿಷ 16 ನಿಮಿಷ ಆದರೆ ಸಾಕು, ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ಸಾಕು ಗೈಸ್ ನನಗೆ. ಅದನ್ನೇ ಸ್ವಲ್ಪ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡುತ್ತೆ ಗೈಸ್. ಇನ್ನೊಂದು ತುಂಬ ಗಾಳಿ ಬರ್ತಾ ಇದೆ ಗೈಸ್, ನಿಮ್ಗೆ ಗೊತ್ತಾಗಲ್ಲ ಯಾಕಂದರೆ ವಾಯ್ಸ್ನೆಲ್ಲ ಎಡಿಟ್ ಮಾಡಿಬಿಡ್ತೀನಿ, ಬ್ಯಾಕ್ಗ್ರೌಂಡ್ ಎಲ್ಲ ಎಡಿಟ್ ಮಾಡ್ತೀನಿ ಗೈಸ್, ಗೊತ್ತಾಗಲ್ಲ. ಸೊ ನನಗೂ ಇಲ್ಲಿ ಗೊತ್ತಾಗ್ತಿದೆ, ತುಂಬ ಗಾಳಿ ಬರ್ತಾ ಇದೆ, ಚಳಿ ಆಗ್ತಾಯಿದೆ. ಬಾಡಿ ಎಲ್ಲ ವಾಕ್ ಮಾಡಿದ್ನಲ್ವ, ಸ್ವಲ್ಪ ಲೈಟಾಗಿ ಸ್ವೆಟ್ ಬಂದಿದೆ. ಸೊ ಅದರಿಂದ ಆ ಸ್ವೆಟ್ಟಿಗೆ ಸ್ವಲ್ಪ ಬಾಡಿ ಬಿಸಿ ಆಗಿರೋದ್ರಿಂದ ಈ ಚಳಿಗೆ ತುಂಬ ಚಳಿ ಬರ್ತಾ ಇದೆ ಗೈಸ್, ಅಂದರೆ ಗಾಳಿ ಬರ್ತಾ ಇದೆ. ಸೊ ತುಂಬ ಚಳಿ ಆಗುತ್ತೆ. ಅದಕ್ಕೆ ಬಿಸಿ 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 ಸೌದೆ ವಾಟ್ರಿಗೆ ಅಲ್ಲ, ಬಿಸಿ ಸೌದೆಯಲ್ಲಿ ಕಾಯಿಸಿರೋ ನೀರಿಗೆ ಕಾಯ್ತಾ ಇದ್ದೀನಿ. ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ರೆ ಆ ಸುಖನೇ ಸುಖ. ಬೆಳಗ್ಗೆ ಈ ಚಳಿಯಲ್ಲಿ ಚೆನ್ನಾಗಿ ಚಳಿಯಲ್ಲಿ ಇದ್ಬಿಟ್ಟು ಹೋಗಿ ಬಿಸಿ ನೀರು ಸೌದೆಯಲ್ಲಿ ಕಾಯಿಸಿರೋ ಬಿಸಿ ನೀರು ನಡ್ಕೊಂಡ್ಬಿಟ್ರೆ ಒಳ್ಳೆ ಸುಖ ಗೈಸ್. ನೀವೊಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಟ್ರೈ ಮಾಡಿರೋರು ಯಾರಾದರೂ ಇದ್ದರೆ, ಅಲ್ಲ ಬಿಸಿ ನೀರು ಹಟ್ಕೊಂಡಿರೋರು ಯಾರಾದರೂ ಇದ್ದರೆ ಸೌದೆ ನೀರು, ನೀವು ಒಂದ್ಸಲ ಕಮೆಂಟ್ ಮಾಡಿ ಗೈಸ್. ಗೈಸ್ ನೋಡಿ, ಫುಲ್ಲು ಬೆಂಕಿ ಅಂತೂ ಫುಲ್ಲು ಹೆವಿ, ಸರಿಯಾಗಿ ಬೇಯ್ತಾ ಇದೆ ಗೈಸ್. ವಾಟ್ರೆಲ್ಲ ಸರಿಯಾಗಿ ಎಲ್ಲ ಕುದೀತಾ ಇದೆ. ಕೊತ್ತಾ ನೋಡಿ, ಕಿಡಿಗಳೆಲ್ಲ ಸೈಡಿಗೆ ಬರುತ್ತೆ ನೋಡಿ. ಅಯ್ಯೋ ಭಯ ಆಗುತ್ತೆ ಗೈಸ್. ಕೊತ್ತಾ ಉದ್ದೀತಾ ಇದೆ. ಇನ್ನೇನು ಸ್ನಾನ ಮಾಡಿಬಿಡೋದೆ. ಇನ್ನೊಂದು ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಏನು ಸ್ವಲ್ಪ ಕುದೀಲಿ ಗೈಸ್. ನಮ್ಮ ಅಮ್ಮ ಕರೀತಾ ಇದ್ದಾರೆ, ಏನು ಅಂತ ಗೊತ್ತಾಗ್ತಿಲ್ಲ. ಒಂದು ನಿಮಿಷ ಹಂಗೆ ಏನಮ್ಮ ಗೈಸ್. ಕೊನೆಗೂ ಬೆಳಕಾಗೋಯ್ತು. ಸ್ವಲ್ಪ ಚೆನ್ನಾಗಿ ವಾಕಿಂಗ್ ಮಾಡಿದೆ ನೋಡಿ. ಅದು ಬಿಡಿ, ಇಲ್ಲೊಳ್ಳೆ ಒಳ್ಳೆ ಬೆಳಕಾಗಿದೆ ಗೈಸ್. ಕತ್ಲಲ್ಲಿ ಚೆನ್ನಾಗಿ ವಾಕಿಂಗ್ ಮಾಡಿದ್ದೀನಿ. ಸಕ್ಕದ ಗಾಳಿ ಬರ್ತಾ ಇದೆ ಗೈಸ್, ಅದಕ್ಕೆ ಖುಷಿ ಆಗ್ತಾಯಿದೆ. ಯಾಕಂದರೆ ಈ ಚಳಿಯಲ್ಲಿ ಚೆನ್ನಾಗಿ ಇದ್ಬಿಟ್ಟು ಅವಾಗಿಂದ ವಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ವರ್ಕೌಟ್ ಎಲ್ಲ ಅವಾಗಿನ ಇವಾಗ ಹೇಳ್ತಾ ಇದ್ದೀನಿ ಗೈಸ್. ಇವಾಗ ಪಾರ್ಕಲ್ಲೆಲ್ಲ ತುಂಬ ಜನ ತುಂಬ ಇರ್ತಾರೆ, ಅವಾಗೆಲ್ಲ ವಾಕಿಂಗ್ ಮಾಡ್ತಾ ಇರ್ತಾರೆ. ಕೆಲವರು ಮೊದಲನೇ ದಿನ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿರ್ತಾರೆ ಗೈಸ್. ಮತ್ತು ಇವತ್ತು ಬರ್ತಾರೆ, ನಾಳೆ ಎದ್ದೋಳಲ್ಲ, ಮತ್ತೆ ವಾಕಿಂಗ್ ಮಾಡೋಕ್ಕೆ ಎದ್ದೋಳಲ್ಲ, ಅಲ್ಲಿ ವಾಕಿಂಗ್ ಮಾಡ್ತಾರೆ ಗೈಸ್. ನನಗೆ ಅನ್ನಿಸ್ದಂಗೆ ಸುಮಾರು ಥರ ವರ್ಕೌಟ್ಸ್ ಇದೆ ಗೈಸ್. ಬಟ್ ವಾಕಿಂಗ್ ಅಂತೂ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸ್ಲೋ ಆಗಿ, ಯಾಕಂದರೆ ಇಷ್ಟು ಸ್ಟೆಪ್ಸ್ ಅಂತ ಕಂಪ್ಲೀಟ್ ಮಾಡ್ಕೊಂಡು ಹೋದರೆ ತುಂಬ ಎಫೆಕ್ಟ್ ಆಗುತ್ತೆ ಗೈಸ್. ಅದು ಅಷ್ಟೇ ನಿಮಗೆ ರಿಸಲ್ಟ್ ಕೊಡುತ್ತೆ. ಫುಡ್ಡೆಲ್ಲ ಡಯಟ್ ಮಾಡ್ಕೊಂಡು ಹೋಗ್ಬಿಟ್ರೆ, ನೀವು ಒಳ್ಳೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬಿಟ್ರೆ, ಡಯಟ್ ಎಲ್ಲ ಒಳ್ಳೆ ಚೆನ್ನಾಗಿ ಮಾಡಿಬಿಟ್ರೆ ನೀವು ಒಳ್ಳೆ ರಿಸಲ್ಟ್ ಬರುತ್ತೆ ಗೈಸ್. ನೋಡಿ ಇವಾಗ ನೀರೊಳಗಡೆ ಒಂದು kg ಮಾಂಸ ಹಾಕಿದ್ರೂ ಚೆನ್ನಾಗಿ ಬೇಯ್ಕೊಂಬಿಡುತ್ತೆ ಗೈಸ್ ಇವಾಗ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತಿರಲಿ, ಚೆನ್ನಾಗಿ ಬೆಂದರೆ ಅಲ್ಲ, ಮಾಂಸ ಹಾಕಿಲ್ವಲ್ಲ ಹೌದು ಅಲ್ಲ, ನೀರು ಚೆನ್ನಾಗಿ ಬೇಯಲಿ, ಅದೊಂಥರ ಚೆನ್ನಾಗಿರುತ್ತೆ ಗೈಸ್. ಯಾಕಂದರೆ ಚೆನ್ನಾಗಿ ಬೇಯಿರೋ ವಾಟ್ರು ಬಿಸಿ ಅದರೊಳಗಡೆ ಸ್ವಲ್ಪ ಲೈಟಾಗಿ ತಣ್ಣೀರು ಮಿಕ್ಸ್ ಮಾಡಿಬಿಟ್ಟು ಹಟ್ಕೊಂಡ್ಬಿಟ್ರೆ ಏನಂದರೆ ದಬಾ ತಟ್ಕೊತಾ ಇರಬೇಕು. ಎಲ್ಲ ವಾಶೌಟ್ ಮಾಡಿಬಿಟ್ಟು ಸರಿಯಾಗಿ ಡಬಾ ಅಂತ ಹಟ್ಕೊತಾ ಇದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಗೈಸ್. ನಿಮ್ಗೆ ಬೆಳಗ್ಗೆ ನಿಮ್ಗೊಂದು ಇದು ತೋರಿಸ್ತೀನಿ ನೋಡಿ, ಯಾವ ಥರ ಕುದೀತಾ ಇದೆ ನೋಡಿ ಗೈಸ್. ಆ ನೀರು ಹಟ್ಕೊಂಡ್ರೆ ಏನೋ ಒಂದು
ಒಂದೆರಡು ಗ್ಲಾಸ್ ಅಕ್ಕಿ ಹಾಕ್ಬಿಟ್ರೆ ಅದಾಗ ಹೋಗ್ಬಿಡುತ್ತೆ ಗೈಸ್. ಅದು ಸರಿಯಾಗಿ ಕುದೀತಾ ಇದೆ. ಅದಕ್ಕೆ ನೀರು ತಗೊಂಬಂದಿದ್ದೀನಿ. ನೀರು ಹಾಕೋಕೆ ಒಳಗಡೆ ನೀರು ಹಾಕಿದ ತಕ್ಷಣ ಇವಾಗ ಕುದಿಯೋದು ಸ್ವಲ್ಪ ಕಮ್ಮಿ ಆಗುತ್ತೆ ಗೈಸ್. ನೋಡಿ ಕೊನೆಗೂ ಬೆಳಗ್ಗೆ ಹಾಗೆ ಆಗೋಗ್ಬಿಡ್ತು ನೋಡಿ ಗೈಸ್. ಕೊನೆಗೂ ಬೆಳಕಾಗೋಯ್ತು. ವೆಹಿಕಲ್ಸ್ ಹೋದ್ರೆ ಮಾತಾಡೋಕ್ಕಾಗಲ್ಲ ಗೈಸ್. ಥರ ಸೌಂಡು ತುಂಬ ಎಡಿಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದರಿಂದ ತುಂಬ ಸುಸ್ತಾಗಿ ಹೋಗಿದ್ದೀನಿ ಗೈಸ್. ಚೆನ್ನಾಗಿ ವಾಕಿಂಗ್ ಮಾಡಿ 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 ನೋಡಿದ್ರ ನೀರು ಯಾವ ಥರ ಕುದೀತಾಯಿತ್ತು. ನೋಡಿ ಬೆಳಗ್ಗೆ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ ಪಬ್ಲಿಕಲ್ಲಿ. ಹೋಗೋರು ಬರೋರೆಲ್ಲ ನೋಡ್ಕೊಂಡು ಹೋಗ್ತಾರೆ, ನೋಡ್ಕೊಂಡು ಬರ್ತಾರೆ ಅವರೇ. ಈ ಹಿಂದಿಯವರಂತೂ ನೋಡ್ಕೊಂಡು ಹೋಗ್ತಾರೆ ಬೆಳಗ್ಗೆ ಕತೆಗಳು ಹಿಡಿತಾವನಲ್ಲ ಅಂದ್ಬಿಟ್ಟು. ನೋಡಿ ಸರಿಯಾಗಿ ಬೈತಾ ಇದೆ ಗೈಸ್. ನೀರು ಸಕ್ಕದಾಗಿ ಬೈತಾ ಇದೆ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಗೈಸ್. ಬೆಳಗ್ಗೆ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಗೈಸ್. ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇಯ್ನ್ಲಿ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಗೈಸ್. ಒಳ್ಳೆ ಕಂಟೆಂಟ್ ಜೊತೆ ಒಳ್ಳೆ ವಿಡಿಯೋ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಗೈಸ್, ಬಾಯ್ ಗೈಸ್.